ಅಂತ ಹೇಳಿದ ಕೂಡ ನಮಗೆಲ್ಲರಿಗೂ ಗೊತ್ತಿದೆ. ಒಂದು ಒಳ್ಳೆ ರೀತಿಯಾಗಿರುವಂಥ ಪ್ರಜ್ವಲನೆಗೊಳ್ತಾ ಇದ್ದ ಹಾಗೆ ನಮ್ಮೊಳಗಿರುವಂಥ ಎಲ್ಲ ಮನಸ್ಸುಗಳು ಬಹಳ ಖುಷಿಯಿಂದ ಇರ್ತಾ ಹೋಗ್ತದೆ, ಏಕಾಗ್ರತೆ ಬರ್ತಾ ಹೋಗ್ತದೆ, ಜ್ಞಾನ ವೃದ್ಧಿಸ್ತಾ ಹೋಗ್ತದೆ. ಹಾಗಾಗಿ ಲಕ್ಷ ದೀಪೋತ್ಸವವನ್ನು ಕಾರ್ತೀಕ ಮಾಸದ ವಿಶೇಷವಾದಂಥ ಈ ಪರ್ವ ಸಮಯದಲ್ಲಿ ಯಾಕೆ ಆಚರಣೆ ಮಾಡ್ತಾ ಹೋಗ್ತೇವೆ? ಶ್ರೀಮದಾನಂದ ತೀರ್ಥ ಚರಣೌ ಶರಣಂ ವೃಜೇಮ. ನಮ್ಮ ಕುಡ್ಲ ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಲಕ್ಷದೀಪದ ಕಡೆಗೆ ಜನರ ಲಕ್ಷ್ಯ ಬರುವಂತಹ ಈ ಅತ್ಯುತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂತಹ ತಮ್ಮೆಲ್ಲ ಬಂಧುಗಳಿಗೆ ಅಭಿನಂದಿಸ್ತಾ, ಬಹಳ ಒಳ್ಳೆಯ ಪ್ರಶ್ನೆ. ಕಾರ್ತಿಕ ಮಾಸದಲ್ಲಿ ಲಕ್ಷದೀಪವನ್ನು ಕಾಣ್ತೇವೆ ಅಂತ. ಯದ್ಯಪಿ ದೀಪೋತ್ಸವವನ್ನು ನಾವು ಉತ್ಸವಾದಿಗಳ ಸಂದರ್ಭದಲ್ಲೂ ಕಾಣ್ತೇವೆ. ಸಾಮಾನ್ಯವಾಗಿ ಈ ಉತ್ತರಾಯಣ ಬಂದ ನಂತರ ನಮ್ಮ ಪತ್ತನಾಜಿ ಅಂತ ಹೇಳ್ತೇವೆ, ಹೆಚ್ಚು ಕಡಿಮೆ ಆ ಸಂದರ್ಭದ ಮಧ್ಯದಲ್ಲಿ ಎಷ್ಟೆಷ್ಟು ದೇವಸ್ಥಾನಗಳಲ್ಲಿ ಯಾವ್ಯಾವ ಉತ್ಸವಗಳೆಲ್ಲ ನಡೀತದೆ, ಅಲ್ಲೆಲ್ಲ ರಂಗಪೂಜಾದಿಗಳೆಲ್ಲ ನಡೀತದೆ. ತಾವು ನೋಡಿರ್ಬೋದು, ಎರಡೂ ಕಡೆಯಲ್ಲೂ ಈ ಕಳೆಗಳಲ್ಲೂ ಕೂಡ ದಳಿಯನ್ನು, ದಂಡವನ್ನು ಮೂರು ಸಾಲಾಗಿ ಇಟ್ಕೊಂಡು ದೀಪವನ್ನು ಆರಾಧನೆ ಮಾಡುವುದನ್ನು ಕಾಣ್ತೇವೆ. ಆದರೆ ಕಾರ್ತೀಕ ಮಾಸದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಬಹಳ ವಿಶೇಷ ಆಗಿರತಕ್ಕಂತಹ ಸ್ಥಾನವನ್ನು ನಮ್ಮ ಶಾಸ್ತ್ರಕಾರರು ಕೊಟ್ಟಿದ್ದಾರೆ. ಒಂದು 2-3 ಹಿನ್ನೆಲೆಯಲ್ಲಿ ಅದರ ಮಹತ್ವವನ್ನು ನಾವು ನೋಡ್ಬೋದು. ಒಂದು ಅಧ್ಯಾತ್ಮ ಸ್ತರದಲ್ಲಿ, ಮತ್ತೊಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ, ಮತ್ತು ಕೊನೆಯದ್ದಾಗಿ ಪ್ರಾಕೃತಿಕವಾಗಿ ಕಾರ್ತಿಕ ಮಾಸ ಯಾಕೆ ವಿಶೇಷ ಅನ್ನುವಂಥದ್ದು ಅಂತ. ಅಧ್ಯಾತ್ಮ ಸ್ತರದಲ್ಲಿ ನೋಡೋದಾದರೆ, ಈಗ ಕಾರ್ತಿಕ ಮಾಸ ಅಂತ ಈ ಮಾಸಕ್ಕೆ ಹೆಸರು ಯಾಕೆ ಬಂತು ಅಂತ ಹೇಳಿದರೆ, ಯಾವ ಮಾಸದ ಹುಣ್ಣಿಮೆಯ ದಿವಸ ಯಾವ ನಕ್ಷತ್ರ ಇರ್ತದೆ ಆ ನಕ್ಷತ್ರದ ಹೆಸರಿನಿಂದ ಆ ಮಾಸವನ್ನು ಕರೆಯುವಂಥದ್ದಾಗ್ತದೆ. ಅದರಿಂದ ಈ ಕೃತ್ತಿಕಾ ನಕ್ಷತ್ರ ಅನ್ನುವಂಥದ್ದು ಈ ಮಾಸದಲ್ಲಿ ಹುಣ್ಣಿಮೆಯ ದಿವಸ ಬರೋದರಿಂದ ಇದು ಇಡೀ ಕಾರ್ತಿಕ ಮಾಸ ಅಂತ. ಕೃತ್ತಿಕಾ ನಕ್ಷತ್ರ ಅದು ಅಗ್ನಿಗೆ ಸಂಬಂಧಪಟ್ಟ ನಕ್ಷತ್ರ. ಇಡೀ 27 ನಕ್ಷತ್ರಗಳಲ್ಲಿ ಆ ಒಂದೊಂದು ನಕ್ಷತ್ರಗಳ ದೇವತೆಗಳನ್ನು ವಿಭಾಗ ಮಾಡಿ ಕೊಟ್ಟಾಗ ಅಗ್ನಿ ಕಡೆಗೆ ಇರತಕ್ಕಂತಹ ಏಕೈಕ ನಕ್ಷತ್ರ ಅಂತ ಹೇಳಿದರೆ ಕೃತ್ತಿಕಾ ಅಂತ. ಬಹಳ ಅದಕ್ಕೆ ಹಿನ್ನೆಲೆ ಉಂಟು. ವೇದ ಮಂತ್ರಗಳು, ನಕ್ಷತ್ರ ಸೂಕ್ತದಲ್ಲಿ ಕೃತ್ತಿಕಾ ಅನ್ನುವಂಥದ್ದು ಅಗ್ನಿರ್ನಃಪಾತು ಕೃತ್ತಿಕಾ ಅಂತ ಹೇಳಿ, ನಕ್ಷತ್ರಂ ದೇವಮಿಂದ್ರಿಯಂ ಅಂತ ಹೇಳಿ ನಕ್ಷತ್ರ ಸೂಕ್ತಗಳೇ ಬರ್ತದೆ. ಅದರಿಂದ ಈ ಕೃತ್ತಿಕಾ ನಕ್ಷತ್ರ ಅಗ್ನಿಗೆ ಸಂಬಂಧಪಟ್ಟದ್ದು. ಅಗ್ನಿಯನ್ನು ನಾವು ಆರಾಧನೆ ಮಾಡ್ತೇವೆ 2 ವಿಭಾಗದಲ್ಲೂ, ಮತ್ತೆ ಒಂದು ಯಜ್ಞದ ಮುಖಾಂತರವಾಗಿ, ಮತ್ತೊಂದು ದೀಪದ ಮುಖಾಂತರವಾಗಿ. ಯಜ್ಞ ಏನಾಗ್ತದೆ, ಅದೊಂದು ವ್ಯಷ್ಟಿಯಾಗಿರತಕ್ಕಂಥ ವ್ಯವಸ್ಥೆ. ಒಬ್ಬ ಯಜಮಾನ ಮತ್ತೆ ಬಂಧು ಬಾಂಧವರು ಇತ್ಯಾದಿಗಳು. ಅದರ ದೀಪೋತ್ಸವ ಅನ್ನುವಂಥದ್ದು ಸಮಷ್ಟಿಗೆ ಒಂದು ರೀತಿಯ ಅವಕಾಶವನ್ನು ಕೊಡುತ್ತದೆ. ಅದರಿಂದ ಕೃತ್ತಿಕಾ ನಕ್ಷತ್ರ ಅಗ್ನಿಗೆ ಸಂಬಂಧಪಟ್ಟದ್ರಿಂದ ಆ ಇಡೀ ಮಾಸದಲ್ಲಿ ಅಗ್ನಿ ಮಾಧ್ಯಮದಿಂದ ಅಥವಾ ದೀಪ ಮಾಧ್ಯಮದಿಂದ ಆರಾಧನೆ ಮಾಡುವಂಥದ್ದೇನಿದೆ ಅದು ಬಹಳ ಶ್ರೇಷ್ಠ ಆಗಿರತಕ್ಕಂಥದ್ದು ಅನ್ನುವಂಥದ್ದೊಂದು ಅಭಿಪ್ರಾಯ. ಮತ್ತು ಅನೇಕ ತಂತ್ರಗ್ರಂಥಗಳು, ಅಜಿತಾಗಮ ಅನ್ನತಕ್ಕಂತಹ ಆಗಮ ಗ್ರಂಥ, ಇದೆಲ್ಲವೂ ಕೂಡ ಈ ಕೃತ್ತಿಕಾ ದೀಪೋತ್ಸವ ಅಂತ ಒಂದು ಸಪರೇಟ್ ಚಾಪ್ಟರನ್ನು ಹೇಳಿ ಆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವನ್ನು ಮಾಡುವಂತಹ ಬಗೆ ಅದನ್ನೆಲ್ಲವನ್ನು ವಿಶೇಷವಾಗಿ ಹೇಳುತ್ತದೆ. ಅದು ಕೂಡ ಪ್ರದೋಷದ ಸಂದರ್ಭದಲ್ಲಿ ಮಾಡಬೇಕು, ಸಾಯಂಕಾಲದ ಹೊತ್ತಲ್ಲಿ ಮಾಡಬೇಕು ಅಂತ ಹೇಳಿ ಆ ರೀತಿಯ ಒಂದು ಶಾಸ್ತ್ರದ ಹಿನ್ನೆಲೆ ಇದ್ದದ್ರಿಂದ ನಮ್ಮಲ್ಲಿ ದೀಪೋತ್ಸವ ಅನ್ನುವಂಥದ್ದು ಈ ಕಾರ್ತಿಕ ಮಾಸದಲ್ಲಿ ನಡೆಯುವಂಥದ್ದು ಅಂತ ಇದು ಒಂದು ಹಿನ್ನೆಲೆ. ಮತ್ತು ನಮ್ಮಲ್ಲಿ ಮೊದಲಿಂದಲೂ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಅಂತ, ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಸಂಸ್ಕೃತಿ ಪರಂಪರೆಯನ್ನು ಹೊಂದಿರತಕ್ಕಂತಹ ಒಂದು ದೇಶ ನಮ್ಮದು. ಅದರಿಂದ ದೀಪ ಅನ್ನುವಂಥದ್ದು ಅಂಧಕಾರವನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು. ದೀಪ ಅನ್ನುವಂಥದ್ದು ಅಂತರಂಗದ ಜ್ಞಾನ ದೀವಿಟಿಗೆ ಜ್ಯೋತಿ. ಅದರಿಂದ ಯಾವಾಗ ಅದು ಪ್ರಜ್ವಲನೆ ಆಗ್ತದೆ ಆವಾಗ ಮನುಷ್ಯನಲ್ಲಿ ಒಳಗಿರತಕ್ಕಂಥ ಅಂಧಕಾರದ ನಿವೃತ್ತಿ ಆಗ್ತದೆ. ಈ ಎಲ್ಲರ ಹಿನ್ನೆಲೆಯಲ್ಲಿ ದೀಪಕ್ಕೆ ಮಹತ್ವ ಕೊಟ್ಟು ಅದನ್ನು ಮತ್ತು ಈ ಮಾಸದಲ್ಲಿ ಮಾಡಿ ಅಂತ ಹೇಳಿದ್ದು ಇದು ಒಂದು ಸ್ತರದಲ್ಲಿ ನೋಡುವಂಥದ್ದು. ಎರಡನೇದ್ದು ಸಾಮಾಜಿಕವಾಗಿ, ಅಂದರೆ ದೀಪೋತ್ಸವ ಅಂತ ಬಂತೀಗ. ದೀಪ ಉತ್ಸವ ಅಂತ ಹೇಳಿದರೆ ಏನು ಹೇಳಿ? ಉತ್ಸವ ಶಬ್ದದ ಅರ್ಥ ಉತ್ಸೂತೆ ಹರ್ಷಂ ಅನೇನ ಇತ್ಯುತ್ಸವ ಅಂತ. ಯಾವ ಕ್ರಿಯೆ ಅಥವಾ ಯಾವ ಕ್ರಿಯಾಭಾಗ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಸಂತೋಷವನ್ನು ಉತ್ಪಾದಿಸ್ತದೆ, ಸಂತೋಷಕ್ಕೆ ಕಾರಣ ಆಗ್ತದೆ, ಅದು ಉತ್ಸವ. ನೋಡಿ,
ಸಾಮಾಜಿಕವಾಗಿ ನೀವೀಗ ಹೇಳಿದ ಹಾಗೆ ನಮ್ಮ ಈ ಭಾಗದಲ್ಲಿ ನಾವು ತಗೊಂಡ್ರೆ ಸಾಮಾನ್ಯವಾಗಿ ದೇವರ ಉತ್ಸವಗಳೆಲ್ಲ ಉಂಟಲ್ಲ, ಒಂದು ಏಪ್ರಿಲ್ ಮೇ ಅದರಲ್ಲಿ ಮುಗಿದು ಬಿಡ್ತದೆ. ಮತ್ತೇನಾಯಿತು, ಮಳೆಗಾಲ ಬಂತು, ಮತ್ತೆ ಆಶ್ವಯುಜ ಮಾಸ ಬಂತು. ಯಾವುದು ದೇವಿ ದೇವಸ್ಥಾನಗಳಲ್ಲೆಲ್ಲ ನವರಾತ್ರಿ ಉತ್ಸವ ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಮತ್ತೆ ಒಂದಷ್ಟು ಜನರು ಸೇರಿ ಆಗತಕ್ಕಂತಹ ಒಂದು ಉತ್ಸವ ಅನ್ನುವಂಥದ್ದು ಇಲ್ಲ. ಅದರಿಂದ ಇಷ್ಟು ಮಧ್ಯದ ಗ್ಯಾಪ್ ಉಂಟಲ್ಲ, ಆ ಗ್ಯಾಪನ್ನು ಒಂದು ರೀತಿ ಫುಲ್ಫಿಲ್ ಮಾಡುವ ಹಾಗೆ ಮತ್ತೊಮ್ಮೆ ಸಂತೋಷವನ್ನು ಒಂದು ರೀತಿಯ ಮುಖದಲ್ಲಿ ಸಮೃದ್ಧಿ ಸಂತಸದ ನಗೆಯನ್ನು ತರಿಸ್ತಕ್ಕಂಥ ಒಂದು ಕೆಲಸ. ಎಲ್ಲರೂ ಕೂಡ ಒಂದು ಕಡೆಗೆ ಬಂದು, ದೇವಸ್ಥಾನ ಅಂತ ಹೇಳಿದರೆ ಏನು, ಇಡೀ ಊರಿನ ಒಂದು ಮುಖ್ಯ ಭಾಗ ಅಂತ ಅರ್ಥ. ಅಲ್ಲಿಗೆ ಬಂದು ಅಲ್ಲಿ ದೀಪದ ಮುಖಾಂತರವಾಗಿ ದೇವರನ್ನು ನೋಡಿ, ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನತಕ್ಕಂತಹ ಭಾವವನ್ನು ತಾಳಿ ನಾವು ದೇವರನ್ನು ನೋಡುವಾಗ ಆ ದೇವರ ವಿಶೇಷ ಆಗಿರತಕ್ಕಂತಹ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳುತ್ತದೆ ಅನ್ನುವಂಥದ್ದು ಇದು ಸಾಮಾಜಿಕವಾಗಿ ಸಮಾಜದ ಜನರು ಬಯಸ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ಮೂರನೇದ್ದು ಪ್ರಾಕೃತಿಕವಾಗಿ ಅದು ಇನ್ನೊಂದು ಸ್ತರ. ಪ್ರಕೃತಿಯಲ್ಲಿ ಒಂದು ವ್ಯತ್ಯಾಸ ಆಗ್ತದೆ ನೋಡಿ. ಇನ್ನೇನು ಶರತ್ತು ಮುಗಿದು ಹಿಮ ಶುರು ಆಗ್ತದೆ, ಹಿಮ. ಅದರಿಂದ ಸಹಜವಾಗಿ ಹಿಮಕ್ಕೆ ಮದ್ದು ಯಾವುದು ಅಂತ ಹೇಳಿದರೆ ಅಗ್ನಿರ್ ಹಿಮಸ್ಯ ವೈಷಜ್ಯಂ ಅಂತ. ಅಗ್ನಿ ಹಿಮಕ್ಕೆ ಒಂದು ರೀತಿಯ ದೊಡ್ಡ ಮದ್ದು. ಅದರಿಂದ ಅಗ್ನಿಗೆ ಸಂಬಂಧಪಟ್ಟ ಆರಾಧನೆ, ಅದು ದೀಪ. ಈಗ ದೀಪೋತ್ಸವದಲ್ಲೆಲ್ಲ ನೀವು ನೋಡಿರ್ಬೋದು, ಹಚ್ಚಡ ಸೇವೆ ಅಂತ ಮಾಡ್ತಾರೆ. ಆವಾಗ ದೂರ ದೂರದಲ್ಲಿ ಇದ್ದಂಥ ವ್ಯಕ್ತಿಗಳೆಲ್ಲ ಹತ್ತಿರಕ್ಕೆ ಬರ್ತಾರೆ. ಯಾಕೆ ಹೇಳಿದರೆ ಪ್ರಾಕೃತಿಕವಾಗಿಯೇ ಒಂದಷ್ಟು ಹಿಮದ ವ್ಯವಸ್ಥೆಗಿದ್ದರಿಂದ ಆ ಅಗ್ನಿ ಅದರ ಹತ್ತಿರ ಆರಾಧನೆಗೆ ಬರುವಂಥದ್ದು. ಈ ರೀತಿಯಾಗಿ ಪ್ರಾಕೃತಿಕವಾಗಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡುವುದಕ್ಕೆ ವಿಶೇಷ ಆಗಿರತಕ್ಕಂಥ ಕಾರಣವಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ 3 ಕಾರಣಗಳಿಂದ ಈ ಕಾರ್ತಿಕ ಮಾಸ ಅನ್ನುವಂಥದ್ದು ದೀಪಾರಾಧನೆಗೆ, ದೀಪೋತ್ಸವಕ್ಕೆ ಬಹಳ ವಿಶೇಷ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದಂಥ ಸಂಗತಿ. ಖಂಡಿತವಾಗಿ ಇಲ್ಲಿ ಲಕ್ಷ ಅಂತ ಹೇಳುವಂಥದ್ದು, ಲಕ್ಷ್ಯ ಅಲ್ಲ ಲಕ್ಷ ಅಂತ ಹೇಳುವಂಥದ್ದು ಗಮನಿಸ್ತಾ ಹೋಗ್ತೇವೆ. ಆ ಲಕ್ಷ ಅಂತ ಹೇಳಿದರೆ ಏನು ತಿಳಿಸ್ತಾ ಹೋಗ್ತದೆ? ನಿಜವಾಗಿ ದೀಪೋತ್ಸವ ತಂತ್ರಗ್ರಂಥಗಳಲ್ಲೆಲ್ಲ ಹೇಳುವಾಗ ಪರ್ಟಿಕ್ಯುಲರ್ ಆಗಿ ಸಂಗತಿ, ಈಗ ನಾನು ಅಜಿತಾಗಮ ಅಂತ ಹೇಳಿದೆ, ಅದು ಬಹಳ ಪ್ರಾಕ್ ಒಂದು ತಂತ್ರಗ್ರಂಥ. ಸಂಖ್ಯೆಯನ್ನು ಅವರು ಹೇಳೋದಿಲ್ಲ, ಆದರೆ ದೀಪೋತ್ಸವ ಮಾಡಿ ಅಂತ ಹೇಳ್ತಾರೆ. ಲಕ್ಷ ಅಂತ ಹೇಳಿದರೆ ಏನು, ಅದು ಮ್ಯಾಕ್ಸಿಮಮ್ ಅಂತ. ಅಂದರೆ ನನ್ನ ಕೈಯಲ್ಲಿ ಅದು ತುಂಬ ಮೇಲ್ಮಟ್ಟದ ವ್ಯವಸ್ಥೆ ಅಂತ. ಅದು ತುಂಬ ಅದಕ್ಕಿಂತ ಜಾಸ್ತಿ ಇನ್ನು ಸಾಧ್ಯ ಇಲ್ಲ ಅಂತ. ಈಗ ಕೋಟಿಯೂ ಮಾಡ್ಬೋದು ಬಿಡಿ, ಅದರ ಒಂದು ಈ ದೀಪೋತ್ಸವ ಪ್ರಾರಂಭ ಆದ ಸಂದರ್ಭಕ್ಕೆ ನಾವು ಬಂದಾಗ ಲಕ್ಷ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್, ಇದು ಬಹಳ ಹೆಚ್ಚುಗಾರಿಕೆಯ ವ್ಯವಸ್ಥೆ ಅಂತ. ಆದರೆ ಅಷ್ಟೇ ಅಲ್ಲ, ಒಂದು ದೀಪವನ್ನು ಹಚ್ಚಿದರೆ ಏನು ಫಲ, 10 ದೀಪವನ್ನು ಹಚ್ಚಿದರೆ ಏನು ಫಲ, 20 ದೀಪ, 100 ದೀಪ, 1000 ದೀಪ, 10,000 ದೀಪ, 50,000 ದೀಪ, 1 ಲಕ್ಷ, 1 ಕೋಟಿ, ಹೀಗೆ ಇಷ್ಟಿಷ್ಟು ದೀಪವನ್ನು ಹಚ್ಚಿಟ್ಟಾಗ ಅಥವಾ ದೇವರ ಮುಂದೆ ಅದನ್ನು ಇಟ್ಟಾಗ ನಮಗೆ ಸಿಗತಕ್ಕಂತಹ ಫಲ ಏನು, ಎಲ್ಲವನ್ನು ವಿವರಣೆ ಮಾಡಿದ್ದಾರೆ ಅಂತಾದಾಗ ಲಕ್ಷ ಅನ್ನುವಂಥದ್ದು ಅದು ಏನು ಅಂತ ಹೇಳಿದರೆ ಇಡೀ ಸಮಾಜ ಅಂದರೆ ಗ್ರಾಮ ಸೇರಿಕೊಂಡಾಗ, ಒಂದು ಹೆಚ್ಚು ದೊಡ್ಡ ಗ್ರಾಮ ಸೇರಿಕೊಂಡಾಗ ಎಷ್ಟು ಜನ ಆದೀತು, ಎಷ್ಟು ಅದನ್ನು ಲಕ್ಷ ಜನ ಇದ್ದಾರೆ ನಿಮ್ಮ ಹತ್ರ ಅಂತ, ಅಷ್ಟಷ್ಟು ಮಂದಿಯ ಪ್ರತೀಕವಾಗಿ ದೀಪಗಳು ಅಂತ. ಅದಕ್ಕೆ ಅಲ್ಲಿ ಲಕ್ಷ ಅನ್ನುವಂತಹ ಸಂಖ್ಯೆಗಿಂತ ದೀಪ ಅನ್ನುವಂಥದ್ದು ಮುಖ್ಯ, ಲಕ್ಷ್ಯ ಆಗಬೇಕು ಅನ್ನುವಂಥದ್ದು ಮುಖ್ಯ ಅಂತ. ಈ ಹಿನ್ನೆಲೆಯಲ್ಲಿ ಲಕ್ಷ ದೀಪೋತ್ಸವ ಆಗಲೇ ಹೇಳ್ತಾ ಹೋದರೆ ಆ ಒಂದು ದೀಪಗಳ ಸಂಖ್ಯೆ ಅಂತ ಹೇಳುವಂಥದ್ದು. ಈಗ ಒಂದು ಮನೆಯಲ್ಲಿ, ಈಗ ದೇವಸ್ಥಾನ ಅಂತ ಹೇಳಿದಾಗ ಭಕ್ತರೆಲ್ಲರೂ ಸೇರ್ತಾ ಹೋಗ್ತಾರೆ. ಸೊ ಮನೆಯಲ್ಲಿ ಅದು ದೇವಾಲಯ ಎರಡು ಗಮನಿಸೋದು, ಇತಿ ಮಿತಿಗಳು ಅಂತ ಹೇಳಿ ಏನಾದ್ರು ಇದೆಯಾ, ದೀಪ ಇಡಬೇಕು ಅಂತೇಳಿ ಆದಾಗ? ದೀಪಕ್ಕೆ ಈಗ ಹೇಳಿದ ಹಾಗೆ ಒಂದು ಸಂಖ್ಯೆಯ ವ್ಯವಸ್ಥೆ ಅಂತ ಇಲ್ಲ. ಮನೆಯಲ್ಲಿ ಇಡುವಂತಹ ದೀಪ ಇದೊಂದು ವ್ಯವಸ್ಥೆ ಬೇರೆ. ಅದು ಇನ್ನು ಮುಂದಕ್ಕೆ ನಾವು ಆ ವಿಷಯವನ್ನು ನೋಡಲಿಕ್ಕಿದ್ದೇವೆ. ಅಂತೂ ಮನೆಯಲ್ಲಿ ಬೇರೆ ಬೇರೆ ಕಾರಣದಲ್ಲಿ ದೀಪ ಇಡುವಂಥದ್ದಾಗ್ತದೆ. ಕಾರ್ತಿಕ ಮಾಸದ ಇಡೀ 1 ತಿಂಗಳು ದೀಪ ಇಡಬೇಕು ಅಂತ ಹೇಳ್ತಾರೆ. ಅದಾಯಿತು. ದೇವಸ್ಥಾನದಲ್ಲಾಗುವಾಗ ಏನು ಹೇಳಿದ್ದು ಅಂತ ಹೇಳಿದರೆ, ದೇವರ ಮುಂದೆ ಎರಡೂ ಬದಿಗಳಲ್ಲಿ, ಎಡ ಮತ್ತು ಬಲ ಬದಿಗಳಲ್ಲಿ ಸಾಲಾಗಿ ದೀಪವನ್ನು ಇಡುವಂಥದ್ದು. ಮತ್ತು ದೇವರ ಪ್ರಾಸಾದ ಅಂತ ಇರ್ತದೆ, ದೇವರ ಗರ್ಭಗೃಹಗಳು, ದೇವರ ಪ್ರಾಸಾದ ಇತ್ಯಾದಿಗಳೆಲ್ಲ ಇರ್ತದೆ. ಅಲ್ಲೆಲ್ಲ ಇಡ್ಲಿಕ್ಕೆ ಅವಕಾಶ ಇರ್ತದೆ. ಎಲ್ಲೆಲ್ಲ ದೀಪವನ್ನು ಇಟ್ಟು ಅದನ್ನು ಪ್ರಜ್ವಲಿಸಲಿಕ್ಕೆ ಅವಕಾಶ ಇರ್ತದೆ, ಅಲ್ಲೆಲ್ಲ ದೀಪವನ್ನು ಹಚ್ಚಬೇಕು. ಆ ಹಚ್ಚಿದ ದೀಪದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಕಾಣಬೇಕು. ಆ ಉತ್ಸವವನ್ನು ಸಮೃದ್ಧವಾಗಿ ಅನುಭವಿಸಬೇಕು. ಇದು ಇಲ್ಲಿ ಬಂದಿರತಕ್ಕಂಥದ್ದು. ಮತ್ತು ಇಷ್ಟೇ ಲಕ್ಷ, ನೀವೀಗ
ಲಕ್ಷ ದೀಪೋತ್ಸವ ಅಂತ ಎಲ್ಲ ಊರಿನ ಗ್ರಾಮದ ದೇವಸ್ಥಾನದ ಇಂಥ ದೇವಸ್ಥಾನದ ಲಕ್ಷ ದೀಪೋತ್ಸವ ಅಂತ ಪಂಚಾಂಗದಲ್ಲಿ ಹಾಕೋದನ್ನು ನೋಡ್ತೇವೆ. ಹೋಗಿ ನೀವು ಕೌಂಟ್ ಮಾಡಿದರೆ 999 ಇರ್ತದೋ ಇಲ್ವೋ ಗೊತ್ತಿಲ್ಲ. ಆದರೆ ಲಕ್ಷ ದೀಪ ಅಂತ ಹಾಕುವಾಗ ಹಾಕ್ತಾರೆ. ಹೇಳಿ ಎಲ್ಲಾದರೂ ಹೇಳುವಾಗ ಫ್ಲೆಕ್ಸಲ್ಲೋ ಬ್ಯಾನರಲ್ಲೋ ಹಾಕುವಾಗ ಲಕ್ಷ ದೀಪೋತ್ಸವ ನಮ್ದು ಇಷ್ಟೇ ದಿನಕ್ಕೆ ಅಂತ ಹೇಳ್ತಾರೆ. ಅಂದರೆ ನಾವು ಎಷ್ಟು ಮ್ಯಾಕ್ಸಿಮಮ್ ಮಾಡ್ಬೋದು ಅಷ್ಟನ್ನು ದೀಪದ ಮುಖಾಂತರವಾಗಿ ನಮ್ಮ ದೇವಸ್ಥಾನದಲ್ಲಿ ಈ ರೀತಿಯ ಕ್ರಮದಿಂದ ಭಿನ್ನ ಭಿನ್ನ ಆಗಿರತಕ್ಕಂಥ ವ್ಯವಸ್ಥೆಗಳು ನಾವು ಮಾಡುತ್ತೇವೆ ಅನ್ನುವಂಥದ್ದನ್ನು ತೋರಿಸುವಂಥದ್ದಾಗ್ತದೆ ಈ ಲಕ್ಷ ಅನ್ನತಕ್ಕಂತಹ ಸಂಖ್ಯೆ. ಪರ್ಟಿಕ್ಯುಲರ್ ಆಗಿ ಸಂಖ್ಯೆ ಇಲ್ಲ, ಆದರೆ ಸಂಖ್ಯೆಗೆ ಇಷ್ಟು ಇಟ್ಟಾಗ ಈಗ ನಾನು ಹೇಳಿದೆ ಏಕ ದೀಪವನ್ನು ಒಂದು ದೀಪವನ್ನು ಇಟ್ಟಿದ್ದಾರೆ. ಒಂದು ದೀಪವನ್ನು ಇಟ್ಟರೆ ಏನು ಫಲ? ಏಕದೀಪೋ ಅಪಮೃತ್ಯುಶ್ಚ ನಾಶಯತಿ ಧ್ರುವಂ ಅಂತ. ಅಂದರೆ ಒಂದು ದೀಪವನ್ನು ಇಟ್ಟಾಗ, ಒಂದು ದೀಪವನ್ನು ಶ್ರದ್ಧಾ ಭಕ್ತಿಯಿಂದ ದೇವರ ಮುಂದೆ ಇಟ್ಟು ದೇವರೇ ನಮ್ಮನ್ನು ಕಾಪಾಡು ಅಂತ ಹೇಳಿ ಇಟ್ಟಾಗ ಆ ಒಂದು ದೀಪ ಇಟ್ಟವ ಯಾವನ ವ್ಯಕ್ತಿಯ ಸಂಕಲ್ಪವನ್ನು ಮಾಡಿದ್ದಾನೆ ಆ ವ್ಯಕ್ತಿಯ ಎಲ್ಲ ರೀತಿಯ ಅಪಮೃತ್ಯುವನ್ನು ಪರಿಹಾರ ಮಾಡುತ್ತದೆ. ಅದನ್ನು ಈ ಇಡುವಾಗಲೇ ಏಕಂ ದಶಶತಂ ಚೈವ ಅಯುತಂ ನಿಯುತಂ ತಥಾ ಪಂಚಾಶಲ್ ಲಕ್ಷ ಕೋಟಿಶ್ಚ ಏವಂ ಸಂಖ್ಯಾಗಿತಿಕ್ರಮಾತ್ ಅಂತ ಹೇಳಿ ಸಂಖ್ಯೆಯನ್ನು ಹೇಳಿತ್ತು. ಲಕ್ಷ ದೀಪೋತ್ಸವದಲ್ಲಿ ಲಕ್ಷ ಅಂತ ಬರಲಿಕ್ಕೆ ಇನ್ನೊಂದು ಕಾರಣ ಏನು ಗೊತ್ತುಂಟಾ? ಫಲವಿಭಾಗ ಮಾಡ್ತಾರಲ್ಲ, ಫಲವಿಭಾಗ ಮಾಡುವಾಗ ಲಕ್ಷದವರೆಗೆ ಐಹಿಕ ಫಲ, ಕೋಟಿಗೆ ಆಮುಷ್ಮಿಕ ಫಲ. ಏನು ಫಲ? ಅದು ಫಲ ಬಹಳ ಸ್ವಾರಸ್ಯದಲ್ಲಿ ಇರುವಂಥದ್ದು. ಒಂದು ದೀಪ ಇಟ್ಟಿತ್ತು ಅಂತ ಹೇಳಿದರೆ ಎಲ್ಲ ಅಪಮೃತ್ಯುಗಳು ಪರಿಹಾರ ಆಗ್ತದೆ, ಆಯಿತಾ? ಮತ್ತು 10 ದೀಪವನ್ನು ಇಟ್ಟರೆ, ದಶದೀಪವನ್ನು ಇಟ್ಟರೆ ಅವನಿಗೆ ನೀರೋಗ, ಯಾವತ್ತೂ ರೋಗ ಬಾರದ ಸ್ಥಿತಿಗೆ ಅವ ಬರುವಂಥದ್ದಕ್ಕೆ ಅದು ಕಾರಣ ಆಗ್ತದೆ ಅಂತ. ಅಂದರೆ ದೀಪ ಇಡುವವನ ಮನಸ್ಥಿತಿ ಮತ್ತು ಭಕ್ತಿ, ಆ ಶ್ರದ್ಧೆ ಅದೆಲ್ಲವೂ ಕೂಡ ಗಣನೆಗೆ ಬರ್ತದೆ. ನಿಮಗೆ ದೀಪ ಜೋರು ಅದಲ್ಲ, ಅದಲ್ಲ, ದೇವಸ್ಥಾನದ ಮಂಟಪದಲ್ಲಾಗಿರ್ಬೋದು, ಗರ್ಭಗೃಹದಲ್ಲಾಗಿರ್ಬೋದು, ದೇವಸ್ಥಾನದ ಒಳಗೆ ನೀವು ಮಾಡುವ ಯಾವ ಕ್ರಿಯೆಯೂ ಕೂಡ ಅದು ಡ್ರಾಮಾ ಆಗಬಾರ್ದು, ಅದು ನಾಟಕ ಆಗಬಾರ್ದು. ಶ್ರದ್ಧೆಯಿಂದ ಭಕ್ತಿಯಿಂದ ಇಟ್ಟಾಗ ಕೆಲಸ ಮಾಡಿಯೇ ಮಾಡ್ತದೆ. ಆದ್ದರಿಂದ 10 ದೀಪವನ್ನು ಇಟ್ಟರೆ ನೀರೋಗ, 100 ಶತಂ ಸಂತಾನಮಾಪ್ನಿಯಾತು ಅಂತ 100 ದೀಪವನ್ನು ಇಟ್ಟು ಭಗವಂತ ಇಷ್ಟರವರೆಗೂ ನಮಗೇನು ವಂಶದ ಕುಡಿಯನ್ನು ಕೊಡಲಿಲ್ಲ, ಅನುಗ್ರಹ ಮಾಡು, ನಮ್ಮ ವಂಶವನ್ನು ಬೆಳಗಿಸು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ 100 ದೀಪವನ್ನು ಹಚ್ಚಿದ ಅಂತ ಹೇಳಿದರೆ ಸಂತಾನದ ಮುಖವನ್ನು ನೋಡ್ತಾನೆ ಅಂತ. ಮತ್ತು ಸಹಸ್ರಾತ್ ಧನ ಸಂಪನ್ನ ಅಂತ 1000 ದೀಪವನ್ನು ಇಟ್ಟ ಹೇಳಿದರೆ ಇಡ್ಲಿಕ್ಕೂ ಹಣ ಬೇಕು, ಅಷ್ಟು ಸುಲಭದ ಸಂಗತಿ ಅಲ್ಲ. ಅಷ್ಟು ಇಟ್ಟ ಅಂತ ಹೇಳಿದರೆ ಇಟ್ಟದ್ದು ವೇಸ್ಟ್ ಆಗೋದಿಲ್ಲ ಅಂತ. ಅಷ್ಟೇ ಅದಕ್ಕಿಂತ ದುಪ್ಪಟ್ಟು 3 ಪಟ್ಟು 4 ಪಟ್ಟು ಎಷ್ಟೋ ಅದನ್ನು ಖಂಡಿತ ಭಗವಂತ ಅವನಿಗೆ ಒಂದು ರೀತಿಯ ಸಂಪತ್ತಿನ ಆನುಕೂಲ್ಯತೆಯನ್ನು ಕೊಟ್ಟು ಅವನನ್ನು ರಕ್ಷಿಸ್ತಾನೆ. 50 ಪ್ರಭುರೇವಚ ಅಂತ 50,000 ದೀಪವನ್ನು ಇಡಬೇಕು ಅಂತ ಸಂಕಲ್ಪ ಮಾಡಿದ. ಇಟ್ಟರೆ ಏನಾಗ್ತದೆ? 50,000 ದೀಪವನ್ನು ಇಟ್ಟ ಅಂತ ಹೇಳಿದರೆ ಪ್ರಭುತ್ವ ಪ್ರಾಪ್ತಿ ಆಗ್ತದೆ ಅಂತ. ಇದೆಲ್ಲ ನೋಡಿ ಈ ಲೋಕದಲ್ಲಿ ನಮಗೆ ಬೇಕಾದ ಸಂಗತಿ. ಲಕ್ಷವನ್ನು ಇಟ್ಟಾಗ ಏನಾಗ್ತದೆ? ಲಕ್ಷಾತ್ ಲಕ್ಷ ಜನಾಧೀಶ ಅಂತ ಚಕ್ರವರ್ತಿತ್ವ ಅವರಿಗೆ ಪ್ರಾಪ್ತ ಆಗ್ತದೆ. ಅಂದರೆ ಈ ಲೋಕದಲ್ಲಿ ಅದಕ್ಕಿಂತ ದೊಡ್ಡದಿಲ್ಲ, ಇನ್ನು ಮುಗೀತು, ರಾಜನೇ ಪ್ರಧಾನ, ಅದಕ್ಕಿಂತ ದೊಡ್ಡದಿಲ್ಲ. ಲಕ್ಷ ದೀಪವನ್ನು ಇಟ್ಟ ಅಂತ ಹೇಳಿದರೆ ಲಕ್ಷ ಜನಾಧೀಶ, ಕೋಟ್ಯ, ನೆಕ್ಸ್ಟ್ ಕೋಟಿ ಉಂಟಲ್ಲ, ಕೋಟ್ಯ ದೇವಾದಿಕೋ ಭವೇತು ಅಂತ ದೇವತೆಗಳ ಸರಿಸಮಾನಾಗಿರತಕ್ಕಂತಹ ಸ್ಥಾನಕ್ಕೆ, ಅಥವಾ ದೇವತೆಗಳನ್ನು ನಿತ್ಯ ನಾವು ಯಾವ ರೀತಿ ಸ್ಮರಣೆ ಮಾಡ್ತೇವೆ ಅದರಂತೆ ಸ್ಮರಣೀಯ ವ್ಯಕ್ತಿಯಾಗಿ ಪರಿವರ್ತಿತನಾಗ್ತಾನೆ. ಅಂಥ ಒಂದು ರೀತಿಯ ಮೇಲ್ಸ್ಥಾನ ಅವನಿಗೆ ಪ್ರಾಪ್ತ ಆಗ್ತದೆ ಅಂತ. ಅಂದರೆ ಏನಾಯ್ತು ಈಗ ಹೇಳಿ? 1ರಿಂದ ಲಕ್ಷದವರೆಗಿನ ದೀಪಗಳನ್ನು ಇಟ್ಟಾಗ ಹೇಳಿದ ಫಲ ಇದೆಲ್ಲ ಈ ಲೋಕಕ್ಕೆ ಬೇಕಾದದ್ದು. ಲಕ್ಷದ ಅನಂತರ ಕೋಟಿಗೆ ಹೇಳಿದ ಫಲ ಅದು ಆ ಲೋಕಕ್ಕೆ ಬೇಕಾದದ್ದು. ಆದ್ದರಿಂದ ಈ ಕಡೆಗೆ ಲಕ್ಷ್ಯ, ಈ ಕಡೆಗೆ ಲಕ್ಷ್ಯ, ಅದಕ್ಕೋಸ್ಕರ ಲಕ್ಷ ದೀಪೋತ್ಸವ ಅಂತ.